ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು MIF ಮಲ್ಲಪ್ಪ ಜೋತಾವ್ರು. ಆದ್ಮೇಲೆ ಮೂರನೇ ವಿಶ್ವಯುದ್ಧ ಹೋಗ್ಬೋದಾ ಅಥವಾ ಅಮೇರಿಕ ಹಿಂದೆ ಸರಿದ್ರಿಂದಾಗಿ ಜೆಲೆನ್ಸ್ಕಿ ಹೊಂದಾಣಿಕೆ ಮಾಡ್ಕೋಬೋದಾ? ಯಾಕೆಂದರೆ ಉಕ್ರೇನ್ ಮತ್ತು ಅಮೇರಿಕ ಅದರ ಮಧ್ಯದಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆ ಮಾತುಕತೆ ಈಗ ಜಗತ್ತು ತುಂಬೆಲ್ಲ ವೈರಲ್ ಆಗಿದೆ. ಯಾವ ರೀತಿಯಾಗಿ ಟ್ರಂಪ್ ಮತ್ತು ಜೆಲೆನ್ಸ್ಕಿ ವಾದ ಮಂಡಿಸಿದರು, ತಮ್ಮ ಸರಿ ಅಂತ ಹೇಳಿದರು. ಇದನ್ನೆಲ್ಲ ನೀವು ನೋಡಿದ್ದೀರಿ. ಅದರಲ್ಲೂ ಜೆಲೆನ್ಸ್ಕಿ ಅಮೆರಿಕ ಉಪಕಾರವನ್ನು ಸ್ಮರಿಸ್ಕೊಳ್ತಾನೆ, ನಾ ಯುದ್ಧದ ಹಿಂಸರಿ ಮಾತಿಲ್ಲ. ಯಾಕಂದ್ರೆ ಈಗ ರಷ್ಯಾದ ಕೊಲೆಗಡಕ, ರಷ್ಯಾದ ಭಯೋತ್ಪಾದಕ ಅಧ್ಯಕ್ಷ ಪುತಿನ್ ತನ್ನ ಮಾತಿನ ಬಗ್ಗೆ ನಡ್ಕೊಳ್ಳೋದಿಲ್ಲ. ಈಗಲ್ಲ ಮಾತು ಯುದ್ಧ ನಿಲ್ಲಿಸಿದಾಗೂ ಸಹಿತ ತಾನು ಯುದ್ಧ ಮುಂದುವರಿಸಿದ ವ್ಯಕ್ತಿ. ಅಲ್ಲಿ ಮಾತಿಲ್ಲ ಅಂದಾಗ ಅಮೇರಿಕ ನಾನು ಜವಾಬ್ದಾರಿ ಇದ್ದೀನಪ್ಪ, ಅದಕ್ಕೆ ನೀವು ಮುಗಿಸ್ರಿ ಅದನ್ನು ಯುದ್ಧನ, ಅದು ಬಗೆಹರಿಸ್ಕೊಂಡು ನಿಮಗೊಂದು ಹೊಂದಾಣಿಕೆ ಮಾತುಕತೆ ಆಗಲಿ ಒಂದು ಖಂಡಿತ ಸಲುವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಒಪ್ಪಲಾರ ಜೆಲೆನ್ಸ್ಕಿ ಯುದ್ಧ ಇಲ್ಲ, ಈಗ ಮೊದಲು ಸ್ಪಷ್ಟತೆ ಬೇಕು ನಮಗೆ. ಅಲ್ಲಿ ಯುದ್ಧ ನಿಲ್ಲಿಸ್ತಾರೋ ಇಲ್ಲೋ ಅನ್ನುವಂಥ ಮಾತಿನ ಜೊತೆಗೆ ಅಮೇರಿಕ ಮಾಡಿದ ಒಂದು ಉಪಕಾರವನ್ನು ಸಹಿತ ಸ್ಮರಿಸಿದ್ರು ಇಲ್ಲೋ ಅನ್ನೋಕ್ಕಿಂತಲೂ ತಮ್ಮ ವಾದವನ್ನು ಮಂಡಿಸಿದ್ರು. ಅದಕ್ಕೆ ವಾದ ಮಂಡಿಸಿದಾಗ ಸಹಜವಾಗಿ ಟ್ರಂಪ್ ಅವರು ನೀನು ಒಬ್ಬ ಡಿಕ್ಟೇಟರ್ ಆಗಿ, ಒಬ್ಬ ನಿರಂಕುಶವಾದಿ ಆಗಿ ಮಾತಾಡ್ತಾ ಇದ್ದೀಯಪ್ಪ, ನೀವು ಯುಕ್ರೇನನ್ನು ಅಥವಾ ಉಕ್ರೇನ್ ಜನರನ್ನು ಯುದ್ಧದ ದವಡಿಯಲ್ಲಿ ಹಾಕಿ ನೀನೇ ಒಬ್ಬ ಸ್ವತಃ ಡಿಕ್ಟೇಟರ್ ಇದ್ದೀಯ ಅನ್ನುವಂಗೆ ಮಾತಾಡಿದ ತಕ್ಷಣ ಮತ್ತಷ್ಟು ಮಾತುಕತೆ ಜೋರಾಗಿ ಕೊನೆಗೆ ಮಾತುಕತೆ ನಿಲ್ಲಿಸಿ ನಡುವೆ ಎದ್ದು ಹೋಗ್ಬಿಟ್ರು ಜೆಲೆನ್ಸ್ಕಿ, ಉಕ್ರೇನ್ ಅಧ್ಯಕ್ಷ. ಯುದ್ಧ ನಿಲ್ಲಿಸುವ ಪರಿಸ್ಥಿತಿ ಇಲ್ಲ ಅನ್ನುವಾಗ. ಆದರೆ ಇದೇ ಸಮಯದಲ್ಲೇ ಟ್ರಂಪ್ ಅವರಾದರೂ ಸಹಿತ ಉಕ್ರೇನ್ ಯುದ್ಧ ನಿಲ್ಲಿಸಲೇಬೇಕು ಅನ್ನುವಂಥ ಒತ್ತೊಳಗೆ ಬಂದ. ಇಲ್ಲಿವರು ಸಾಕಷ್ಟು ನಾವು ಶಸ್ತ್ರಾಸ್ತ್ರ ಕೊಟ್ಟಿವಿ, ಮತ್ತೆಲ್ಲ ಕೊಟ್ಟಿವಿ. ನಾವು ಅದನ್ನು ಹಿಡಿದೇ ಹೋಗಿದ್ರೆ 3 ದಿನದಲ್ಲೇ ಯುದ್ಧ ಮುಗಿದು ಹೋಗಿಬಿಡ್ದಿತ್ತು ಅಂತೇಳಿ ಸ್ವತಃ ಪುತಿನ್ ಹೇಳಿದ್ದು ನಿಮ್ಗೆ ಗೊತ್ತಿರಲಿ. ಇವತ್ತು ನಮ್ಮ ಶಸ್ತ್ರಾಸ್ತ್ರ ಮೇಲೆ ಯುದ್ಧ ಮಾಡ್ತಾ ಇದ್ದೀರಿ ಅನ್ನೋ ಮಾತು ಹೇಳಿದ್ರು ಸಹಿತ ಹಿಂದೆ ಸರಿ ಮಾತಾಡಲಿಲ್ಲ. ಈ ಒಂದು ಹಂತಕ್ಕೆ ಬಂದ ಇವತ್ತು ರಷ್ಯಾ ತನ್ನ ಯುದ್ಧವನ್ನು ಮತ್ತೆ ತೀವ್ರಗೊಳಿಸದೆ ಈ ಮಾತುಕತೆ ಮುರಿದು ಬಿದ್ದ ತಕ್ಷಣ ರಷ್ಯಾ ಇದ್ದದ್ದು ಯುದ್ಧದ ಮೂಮೆಂಟನ್ನು ಮತ್ತಷ್ಟು ಜೋರು ಮಾಡಿದ. ಇಲ್ಲೇ ಒಂದು ಸ್ಪಷ್ಟ ತಿಳ್ಕೊಬೇಕಾಗಿದೆ, ಅಮೇರಿಕ ರಷ್ಯಾ ಎರಡೂ ಒಂದಾದಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವೆರಡೂ ಒಂದಾದ್ರೆ ಜಗತ್ತಿನ ಶಾಂತಿ ನೆಲೆಸ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಇದು ಸಾಧ್ಯನ ಅನ್ನುವಂಥದ್ದು. ಯಾಕಂದ್ರೆ ಅಮೇರಿಕ ಜೆಲೆನ್ಸ್ಕಿಯಿಂದ ಹಿಂಸರಿದ್ರೆ ಯುರೋಪಿಯನ್ ಯೂನಿಯನ್ ಹಿಂಸರಿದಿಲ್ಲ. ಅವರೆಲ್ಲರೂ ಜೆಲೆನ್ಸ್ಕಿ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿಯದ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ನ್ಯಾಟೋ ನಿಮ್ಗೆ ಗೊತ್ತದ. ನ್ಯಾಟೋದಲ್ಲಿ ಅಮೇರಿಕದ ದೊಡ್ಡ ಹಸ್ತಕ್ಷೇಪ ಆ ಮಾತಿರಲಿ. ಆ ಒಂದು ನೆಲೆಯಲ್ಲಿ ಇವತ್ತು ಯುರೋಪಿಯನ್ ಯೂನಿಯನ್ ಸಪ್ರೇಟಾಗಿ ನಮ್ಮ ಜೆಲೆನ್ಸ್ಕಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಪೋರ್ಟ್ದಿಂದಾಗೆ ಸಹಜವಾಗಿ ಮತ್ತಷ್ಟು ಜೆಲೆನ್ಸ್ಕಿಗೆ ಬಲ ಬಂದಂಗೆ ಆಗಿರ್ಬೋದು. ಇವತ್ತು ವೆಸ್ಟ್ ಜರ್ಮನಿ ಆಗಿರ್ಬೋದು ಅಥವಾ ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಮತ್ತು ಇನ್ನೊಂದು ದೇಶ ಬಿಟ್ಟರೆ ಉಳಿದೆಲ್ಲ ಯುರೋಪಿಯನ್ ಯೂನಿಯನ್ದ ದೇಶಗಳು ಇದು ಸಪೋರ್ಟ್ ಮಾಡಿ ಇಲ್ಲ ನೀವು ತೆಗೆದುಕೊಂಡಿರ್ತಾರೆ ಸರಿಯದ. ಯುಗೋಸ್ಲಾವಿಯಾ ಇರಲಿ, ಚೆಕೋಸ್ಲೋವಾಕಿಯಾ ಇರಲಿ, ಮತ್ತೊಂದಿರಲಿ, ಎಲ್ಲ ರಾಷ್ಟ್ರಗಳು, ಪೋಲೆಂಡ್ ಆಯಿತು, ಇನ್ನುಳಿದ ರಾಷ್ಟ್ರಗಳಲ್ಲಿ ಯುರೋಪ್ ಖಂಡದ ರಾಷ್ಟ್ರಗಳೆಲ್ಲ ಇವತ್ತು ನಮ್ಮ ಜೆಲೆನ್ಸ್ಕಿಗೆ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಏನಾಗಿಬಿಟ್ಟಿದಪ್ಪ ಅಂದರೆ ಯುರೋಪಿಯನ್ ಯೂನಿಯನ್ ಒಂದು ಕಡೆಗೆ, ರಷ್ಯಾ ಮತ್ತು ಅಮೇರಿಕ ಇನ್ನೊಂದು ಕಡೆಗೆ. ಹೀಗಾಗಿ ಇಲ್ಲಿವರೆಗೆ ಇದ್ದಂತಹ ಒಂದು ಚಿತ್ರ ಏನಿದಪ್ಪ ಅಂದ್ರೆ ಒಂದು ಕಡೆ ಅಮೇರಿಕ, ಇನ್ನೊಂದು ಕಡೆ ರಷ್ಯಾ ಅಥವಾ USSR ಇದ್ದು ಇವತ್ತದು ಭಿನ್ನಾಗ್ಯದ. ಎರಡೂ ಒಂದಾಗುವಂಥ ಪ್ರಸಂಗ ಬಂದಿರ್ತದ. ನಾವಿಬ್ಬರು ಒಂದಾದರೆ ಜಗತ್ತನ್ನು ಆಳಬಹುದು ಅನ್ನೋಂಥ ಒಂದು ಭಾವನೆ ಬಂದಿರಬಹುದು. ಅದೇ ಕಾಲಕ್ಕೆ ಭಯವನ್ನು ಹುಟ್ಟಿಸುವಂಥ ಕೆಲಸವೂ ಆಗಿರ್ಬೋದು. ಯಾಕಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು ಯಾವ್ಯಾವ ಅಂದರೆ ರಷ್ಯಾ ಮತ್ತು ಅಮೇರಿಕ ಅಂತೂ ಅತ್ಯಂತ ಶ್ರೀಮಂತ ದೇಶ. ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಡೀ ಜಗತ್ತಿನ ದೊಡ್ಡ ಪಪ್ಪ ಅಂತೇಳಿ ಅವ್ರಿಗೆ ಎದುರಾಗಿ ಇಳಿತಿದ್ದೇನಪ್ಪ ಅಂದ್ರೆ ರಷ್ಯಾ ಅಥವಾ USSR ಅಂತ ಹೇಳ್ತಿಲ್ಲ, ಒಡೆದು ಹೋಗ್ಬಿಟ್ಟದ. ಇವತ್ತು ಒಡೆದ ಮನೆ ಆಗ್ಯದ. ಉಳಿದಿದ್ದು ರಷ್ಯಾ ಪುತಿನರು ಈ ಹೊಂದಾಣಿಕೆ ಮಾಡಿಕೊಂಡು ಇಲ್ಲ ಉಕ್ರೇನ್ ಮೇಲೆ ದಾಳಿ ಜೋರು ಮಾಡಿದ್ದಾರೆ. ನೋಡ್ಬೇಕು ಮುಂದಿನಲ್ಲಿ ಏನಾಗ್ತದೆ ಅಂತೇಳಿ. ನೀವು ನಡೆಸಿದಂಥ ಯುದ್ಧದಿಂದ 3ನೇ ಮಹಾಯುದ್ಧ ಆಗ್ಬೋದು ಅನ್ನುವಂಥ ಭಯವನ್ನು ಸಹಿತ ಟ್ರಂಪ್ ಅವರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನೀವು ಒಂದು ನಿಲ್ಲಿಸ್ರಿ, ಮತ್ತು ಒಂದು ನಮ್ಮ ಏನಪ್ಪ ಅಂದ್ರೆ ನಮ್ಮೊಂದಿಗೆ ನೀವು ಹೊಂದಾಣಿಕೆ ಮಾಡಿಕೊಡಲಿ. ಖನಿಜ ಪದಾರ್ಥಗಳನ್ನ ನಾವು ತೊಗೊಳ್ಳೋಂಗೆ ಖರೀದಿಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮಗೆ ನೀವು ಸಹಕಾರ ಕೊಡ್ರಿ ಅನ್ನೋಂಥದ್ದು ನಮಗೆ ಒಪ್ಪಂದ ಮಾಡ್ಕೊಂಡು ಅನ್ನೋ ಮಾತಿಗೆ ನಾವು ಒಪ್ಪಂದ ಮಾಡ್ಕೊಳ್ತೀವಿ. ಆದರೆ ಅವ್ರ ಜೊತೆಗೆ
ಪುತಿನ್ ಜೊತೆ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ. ಇನ್ನು ಮುಂದಿನ ದಿನ ನೋಡಬೇಕು ಏನೇನು ಆಗ್ತದೆ ಅಂತ. ಯಾಕಂದರೆ ಇಲ್ಲಿವರೆಗೆ 2 ಪಂಗಡಗಳಿದ್ದು, ಒಂದು ಕಡೆ ರಷ್ಯಾ ಮತ್ತು ಇನ್ನೊಂದು ಕಡೆ ಅಮೇರಿಕ ಇದ್ದಿದ್ದು, ಇವತ್ತು ಎರಡು ಒಂದಾಗಿದ್ದಾವೆ. ಅದ್ರ ಚಿತ್ರ ಬದಲಾಯಿತಂತೆ ಮುಂದಿನ ದಿನಗಳಲ್ಲೇ. ಏನಾಗ್ಬೋದು ಮುಂದಿನ ದಿನಗಳಲ್ಲೇ ಅನ್ನೋ ವಿಚಾರ ನೋಡಿದಾಗ ಸಹಜವಾಗಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಸಹಜವಾಗಿ ವ್ಯಾಪಾರಿ ಯುದ್ಧಗಳಿಗೆ ಹೊರಟಿದ್ದಾರೆ. ಅವರು ಈ ಮದ್ದುಗುಂಡುಗಳ ಶಸ್ತ್ರಾಸ್ತ್ರ ಬಿಟ್ಟಿದ್ದಾರೆ. ಇವು ಬೇಡಪ್ಪ ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ ಮುಂದುವರೆದ ದೇಶಗಳು ಏನು ಮಾಡ್ತಾ ಇದ್ವಪ್ಪ ಅಂತಂದ್ರೆ, ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಅಮೇರಿಕ ಇದ್ಕೊಂಡು ಜಗದ 200 ದೇಶಗಳು ಜಗಳ ಹಚ್ಚೋದು. ಈಗ ನಮಗೆ ನೋಡ್ರಿ, ಇಂಡಿಯಾ ಪಾಕಿಸ್ತಾನ ವಿರುದ್ಧ, ಚೈನಾ ವಿರುದ್ಧ, ಬದಿಯ ರಾಷ್ಟ್ರಗಳ ಜೊತೆಗೆ ಸದ್ಯ ಸ್ವಲ್ಪ ಅಸಮಾಧಾನ, ಮತ್ತು ಅದರಲ್ಲೂ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಲಿ ಸಾಕಷ್ಟು ನಾವು ಅನ್ನಾಗಿದ್ದೀವಿ. ನಮ್ಮ ನಡಕ್ಕೆ ಯುದ್ಧನ ಸದಾ ಇಟ್ಕೊಂಡು ಭಿನ್ನಾಭಿಪ್ರಾಯ ಮುಂದುವರಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಶಸ್ತ್ರಾಸ್ತ್ರಗಳಲ್ಲಿ ಮಾರುವಂಥ ಕೆಲಸಗಳನ್ನು ಮನೆ ನೋಡ್ರಿ. ಅಮೇರಿಕ ಇದು ಮಾರಿತಾವಲ್ಲ F-35, ನಾವು ರಷ್ಯಾದಿಂದ ಕೊಳ್ತಾ ಇದ್ದೀವಿ, ಮಿಗ್ಗು ಅದು ಇದು ಅಂತೇಳಿ. ಅದ್ರ ಬದಲಾಗಿ ಇವತ್ತು ನೀವು ನಮ್ಮಲ್ಲಿ ಹೆಸರು ತೊಗೊಳ್ರಿ ಕಂಡೀಷನಕ್ಕೆ ನಮ್ಮ ಕಡೆ ಶಸ್ತ್ರಾಸ್ತ್ರ ಒಳಗೆ ಹಚ್ಚಿದ್ರು. ಇನ್ನುಳಿದ ವಸ್ತುಗಳ ಬಗ್ಗೆ, ಹೊಸ ಟೆಕ್ನಿಕ್ಗಳ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಎಕ್ಸ್ಪೋರ್ಟ್ ಮಾಡುವಂಥ ಅನೇಕ ಒಂದು ಇಂಡಸ್ಟ್ರಿಗಳನ್ನ ಬೆಳೆಸ್ಕೊಂಡು ನಮ್ಮ ಜೊತೆ ಹೊಂದಾಣಿಕೆ ಅಥವಾ ಒಪ್ಪಂದ ಮಾಡ್ಕೊಂಡ್ರೆ ಇವತ್ತು. ಅಂದ್ರೆ ಇವತ್ತು ವ್ಯಾಪಾರಿ ಯುದ್ಧ ಮಾಡುವಂಥ ಲೆಕ್ಕಕ್ಕೆ ಬಂದಿತ್ತಿದ್ದಾರೆ. ನಾವು ಜಗಾಡಿದ್ರೆ ಮೂರಿನ ಲಾಭ ಅನ್ನೋಂಗೆ ಆಗೋದು ಬೇಕಾಗಿಲ್ಲ. ನಾವಿಬ್ಬರು ಒಂದಾಗೋನು ಇಡೀ ವಿಶ್ವನ ಆಳೋಣ ಅನ್ನುವಂಥ ಒಂದು ದೃಷ್ಟಿಕೋನ ಈ ಟ್ರಂಪ್ ಅವ್ರಲ್ಲದ. ಹೀಗಾಗಿ ಯುದ್ಧ ನಿಲ್ಲಿಸಿ ನೀವು ಶಾಂತಿಯಿಂದಿರಿ, ನಾವು ಶಾಂತಿಯಿಂದಿರೂ. ಶಾಂತಿ ಇದ್ದರೆ ವ್ಯಾಪಾರ ಚೆನ್ನಾಗಿ ಆಗ್ತದೆ, ಡೆವಲಪ್ಮೆಂಟ್ ಆಗ್ತಾ ಇರ್ತಾವೆ, ಕೊಳ್ಳೋ ಶಕ್ತಿ ಬರ್ತದೆ. ಕೊಳ್ಳೋ ಶಕ್ತಿ ಬಂದ್ರೆ ಸಹಜವಾಗಿ ನಮ್ಮ ವಸ್ತುಗಳು ಮಾರಾಟ ಆಗ್ತಾವೆ. ಅಮೇರಿಕ ತಯಾರಾಗಿದ್ದು ಅಥವಾ ರಷ್ಯಾದಲ್ಲಿ ತಯಾರಾಗಿದ್ದು ಅನ್ನುವಂಥ ಹೆಸರುಗಳ ಮೇಲೆ, ಬ್ರ್ಯಾಂಡ್ ಮೇಲೆ, ಒಳ್ಳೆಯ ಹೆಸರುಗಳ ಮೇಲೆ ದುಡ್ಡು ನಾವು ಕಮಾಯಿ ಮಾಡ್ಬೋದು ಅನ್ನುವಂಥದ್ದು. ಅಂದ್ರೆ ಇವತ್ತಿನ ಈ ಒಂದು ರಾಜಕೀಯ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ರಷ್ಯಾ ಮತ್ತು ಜೊತೆಗೆ ಇದುವರೆಗೆ ಇರೋದು ಚೀನಾದ ಜೊತೆಗೆ ಇರ್ತಿತ್ತು. ಚೀನಾ ಸಹಿತ ಬದುಕಿಸುವಂಥ ಕೆಲಸವನ್ನು ಅಮೇರಿಕ ಮಾಡಿದೆ. ಈಗ ಟ್ರಂಪ್ ಅವರ ಜೊತೆ ಸ್ವತಃ ಅವ್ರ ಜೊತೆಗೆ ಯೋಚನೆ ಮಾಡ್ಕೊಂಡು ನಾವು ನೀವು ಒಂದಪ್ಪ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಇಬ್ಬರು ಕೂಡ ನಾವು ಇಡೀ ವಿಶ್ವನ ಹೊರ ತಿನ್ಕೊಂಡು ಹೋಗೋಣ. ಯಾಕಂದರೆ ನಮ್ಮಲ್ಲಿ ಏನು ವಸ್ತು ಇದ್ರೂ ಕಡಿಮೆ ಟ್ಯಾಕ್ಸ್ ತೊಗೊಳೋಂಗೆ, ಇನ್ನೊಬ್ಬರ ದೇಶಕ್ಕೆ ನಾವು ನಮ್ಮ ವಸ್ತುನ ಆಮದು ಮಾಡಿದ್ರೆ ಅಲ್ಲಿ ಕಡಿಮೆ ಟ್ಯಾಕ್ಸ್ ತೊಗೊಳೋಂಗೆ ಮಾಡ್ಕೊಳ್ಳೋಣ, ಲಾಭದ ಹಾದಿ ಹಿಡಿಯೋಣ ಅಂತೇಳಿ ಒಂದು ಹೊಂದಾಣಿಕೆ ಬಂದಿರ್ತದೆ. ಇವತ್ತು ಈ ಸಂದರ್ಭದಲ್ಲಿ ಉಕ್ರೇನ್ ಇವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಕಾಲು ತೊಡರಾಗಿತ್ತು. ಅದರ ಯುದ್ಧವನ್ನು ಬಗೆಹರಿಸೋ ದೃಷ್ಟಿಕೋನ ದೊಡ್ಡ ಸಾಹಸ ಮಾಡಿದರು ಅಮೆರಿಕದವರು. ಆ ದೇಶದ ಸಾಕಷ್ಟು ಜೆಲೆನ್ಸ್ಕಿ ಜೊತೆ ಮಾತನಾಡಿದರು. ಆದರೆ ಜೆಲೆನ್ಸ್ಕಿ ತಮ್ಮ ಹಠವನ್ನು ಬಿಡಲಿಲ್ಲ. ಅವ್ರ ಉದ್ದೇಶ ಏನಿತ್ತು, ನಿಜವಾಗಿಯೂ ಇಂಥ ಒಂದು ಮಾತುಕತೆಗಳು ತೆರೆಯ ಮರೆಯಲ್ಲಿ ಹಿಡಿಯುವಂಥವು ಓಪನ್ ಆಗಿ ಅದನ್ನು ಜಗತ್ತು ತೋರಿಸುವಂಗೆ ಇಡೀ ವಿಶ್ವದ ಮಾಧ್ಯಮದೊಳಗೆ ಮಾಡಿಬಿಟ್ಟಿದ್ರು ಟ್ರಂಪ್ ತಮ್ಮ ಓಲಾ ಒಂದು ನಿವಾಸದಲ್ಲೇ. ಅಂದ್ರೆ ಇಡೀ ಏನೇನು ಒಂದು ಅಕ್ಷರಸಿದ್ಧಿ ಏನಾಗಿದೆ, ಇದು ತಪ್ಪ್ಯಾರು ಒಪ್ಪ್ಯಾರು ಯಾರದೇನು ಅನ್ನೋದು ಜಗಕ್ಕೆ ಗೊತ್ತಾಗಲಿ, ಜೆಲೆನ್ಸ್ಕಿ ತಪ್ಪದ ಜಗತ್ತು ತಿಳ್ಕೊಳ್ಳಿ, ಅವ್ರು ಸಪೋರ್ಟ್ ಮಾಡೋದು ಬಂದ್ ಮಾಡಲಿ ಅನ್ನೋಂಥ ದೃಷ್ಟಿಕೋನದಲ್ಲಿ ಇರ್ಬೋದು. ಅದನ್ನು ಮಾಡಿದರು. ಆದರೆ ಅದರಿಂದಾಗಿ ಏನಾಯ್ತಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಇದು ಜೆಲೆನ್ಸ್ಕಿ ಅವ್ರಿಗೆ ಬೆನ್ನಿತ್ತು ಅನ್ನೋದು ಇಲ್ಲಿ ಕಂಡು ಬರುವಂಥ ವಿಷಯ. ಹೀಗಾಗಿ ಒಂದು ಕಡೆ ಅಮೇರಿಕಾ, ರಷ್ಯಾ ಜೊತೆ ಆದರೆ ಇನ್ನೊಂದು ಕಡೆ ಈ ಒಂದು ಯುರೋಪಿಯನ್ ಯೂನಿಯನ್ ಇದಕ್ಕೂ ತನ್ನದೇ ಅಂತ ಒಂದು ವ್ಯಕ್ತಿತ್ವದ ನ್ಯಾಟೋ ಸಂಘಟನೆದಲ್ಲೇ ಹೋರಾಟಗಾರರಲ್ಲೇ ಒಳ್ಳೆ ಹೋರಾಟ ದೇಶಗಳಿದ್ದಾವೆ. ಯುರೋಪಿಯನ್ ಕಂಟ್ರಿಗಳು ರಿಚ್ ದೇಶಗಳಾಗಿದ್ದಾವೆ. ಅವ್ರು ಇನ್ನೊಂದು ಗುಂಪನ್ನು ಮಾಡಿಕೊಳ್ಳುವ ಎಲ್ಲ ತಯಾರಿ ನಡೆಸಿದ್ದಾರೆ. ಜೊತೆಗೆ ಜೆಲೆನ್ಸ್ಕಿ ಅಂತವ್ರನ್ನ, ಇನ್ನುಳಿದವ್ರನ್ನ ಚೈನಾನ ಸಹಿತ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಆಲ್ರೆಡಿ ನಮ್ಮ ಟ್ರಂಪ್ ಅವರು ಬ್ರಿಕ್ಸ್ ಈಸ್ ಡೆಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಬ್ರಿಕ್ಸ್ ಅಂದರೆ ಹೊಂದಾಣಿಕೆ ಮಾಡಿದ್ದಾವೆ. ಈ ಉದಾಹರಣೆಗೆ ಇಂಡಿಯಾ, ಚೈನಾ, ಮುಂದೆ ಇದು ಬ್ರೆಜಿಲ್, ಸೌತ್ ಆಫ್ರಿಕಾ ಮತ್ತು ರಷ್ಯಾ ಇವ್ರು ಕುಡ್ಕೊಂಡು ಮಾಡುವಂಥ ಒಂದು ಮಾಡ್ಕೊಂಡಂಥ ಒಂದು ಅಗ್ರಿಮೆಂಟು ಅದು ದೊಡ್ಡದಾಗಿ ಬೆಳೀತಾ ಇತ್ತು. ಇತ್ತೀಚೆಗೆ ಅರಬ್ ದೇಶಗಳು ಸಹ ಅದರ ಮೆಂಬರ್ ಆಗಿದ್ದವು. ಅದು ಅವ್ರದ್ದೇ ಆದಂಥ ಹಣ ಅಥವಾ ನಾಣ್ಯವನ್ನು ನಾವು ಉಪಯೋಗ ಮಾಡ್ಕೊಂಡು ಹಂತಕ್ಕೆ ಬಂದಿದ್ದಿತ್ತು. ಅದನ್ನು ದೊಡ್ಡದು ಬೆಳೆಸ್ಬೇಕಂತ ನಮ್ಮ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡಿದರು. ಈಗ ಅದನ್ನು ಟಾರ್ಗೆಟ್ ಮಾಡಿ ಅದು ಸತ್ತು ಹೋಗಿದ್ದೀನಿ ಇಲ್ಲ ಅನ್ನೋ ಮಾತನ್ನು ಟ್ರಂಪ್ ಅವ್ರು ಹೇಳಿ ಇನ್ನೊಂದು ಸಂಘಟನೆ ಆಗಕೂಡದು ಆಗಬಾರ್ದು, ಏನಿದ್ರು ನಮ್ಮ ವ್ಯಾಪಾರ ಇಡೀ ವಿಶ್ವ ವ್ಯಾಪಾರಸ್ಥರು ಅನ್ನುವಂಥ ಒಂದು ದೃಷ್ಟಿಕೋನ ಏನೋ ಮಾಡ್ಕೊಂಡಿದ್ದಾರೆ, ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮೋದಿ ಅವ್ರನ್ನ ಒಂದು ದೊಡ್ಡ ಸಂಕಟ. ಬ್ರಿಕ್ಸ್ ಉಳಿಸ್ಕೋಬೇಕು, ಅದನ್ನು ಅಳಿಸ್ಬೇಕು, ಅಮೆರಿಕದವ್ರ ಜೊತೆ ಹೋಗಬೇಕು, ರಷ್ಯಾ ಜೊತೆ ಹೋಗಬೇಕು, ಎಲ್ಲ ಒಂದಾಗಿದ್ದಾವೆ. ಇನ್ನು ಯುರೋಪಿಯನ್ ಯೂನಿಯನ್ ಜೊತೆಗೆ ಏನು ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಸಮಸ್ಯೆ ಅದು. ನೋಡೋಣ ಮೋದಿ ಅವ್ರು ಯಾವ ರೀತಿ ಡಿಸಿಷನ್ ತೊಗೊಳ್ತಾರೆ ಅಂತ ಹೇಳ್ತಾ, ಇದು ಇವತ್ತಿನ ಜಗತ್ತಿನ ಈ ಒಂದು ಏನಪ್ಪ ಅಂದ್ರೆ ವರ್ತಮಾನ ತಮಗೆ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬರ್ರಿ. L16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಕೈಗರಡಿ ವಂದನೆಗಳು.